fractional number part 3. Next ಈ question ನೋಡೋಣ. 15th question. 2/7 is equal to 5/7. Which option will be replaced? ಅಂದರೆ ಇಲ್ಲಿರೋ ಆಪ್ಷನ್ಗಳಲ್ಲಿ ಉತ್ತರದಲ್ಲಿ ಯಾವ ಉತ್ತರವನ್ನು ಇಲ್ಲಿಗೆ ಹಾಕಿದ್ರೆ ನಮಗೆ ಈ ಉತ್ತರ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿರೋದು ಪ್ಲಸ್. ಸೊ ಕೆಳಗೆ ಡಿನಾಮಿನೇಟರ್ ಎಲ್ಲಾನು ಸೇಮೇ ಇದೆ, ಯಾಕೆಂದರೆ ಲೈಕ್ ಫ್ರ್ಯಾಕ್ಷನ್ಸ್ ಇವೆಲ್ಲನ ನಾವು ಡಿನಾಮಿನೇಟರ್ ಹೇಗಿದೆಯೋ ಹಾಗೆ ಇಡ್ತೀವಿ. ನೆಕ್ಸ್ಟ್ ನ್ಯೂಮರೇಟರ್ನ ಕೂಡಿಡಬೇಕು. ಎಷ್ಟನ್ನು ಎರಡಕ್ಕೆ ಎಷ್ಟನ್ನು ಕೂಡಿದ್ರೆ 5 ಬರುತ್ತೆ ಅನ್ನೋದಾದರೆ ಎರಡಕ್ಕೆ ಇನ್ನು 3 ಕೂಡಿದ್ರೆ ನಮಗೆ 5 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 16th, Rajesh bought 2.5 kg of sugar and Sambit bought 3.5 kg of sugar. If sugar cost 32 rupees per kg, how much did they spend in the sugar they bought? ಅಂದರೆ ಇಲ್ಲಿ ರಾಜೇಶ್ ಅನ್ನೋನು 2.5 kg ಸಕ್ಕರೆ ಕೊಂಡ್ಕೊಂಡಿದ್ದಾನೆ, ಸಂಬಿತ್ ಅನ್ನೋನು 3.5 kg ಸಕ್ಕರೆ ಕೊಂಡ್ಕೊಂಡಿದ್ದಾನೆ. 1 kg ಸಕ್ಕರೆಗೆ 32 ರೂಪಾಯಿ ಆದರೆ ಇವರಿಬ್ರು ಸಕ್ಕರೆ ಕೊಂಡ್ಕೊಳ್ಳೋದಕ್ಕೆ ಒಟ್ಟು ಎಷ್ಟು ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ದ ಅಮೌಂಟ್ ಆಫ್ ಶುಗರ್ ದೇ ಬಾಟ್ ಅಂದರೆ ಅವರಿಬ್ರು ಎಷ್ಟು ಶುಗರ್ನ ಕೊಂಡ್ಕೊಂಡ್ರು ಅಂತ ಫಸ್ಟು ನೋಡೋಣ. ರಾಜೇಶ್ ಕೊಂಡ್ಕೊಂಡಿದ್ದು 2.5 kg ಶುಗರು, ಸಬ್ಮಿತ್ ಕೊಂಡ್ಕೊಂಡಿದ್ದು 3.5 kg ಶುಗರ್. ಸೊ ಇವೆರಡನ್ನು ಫಸ್ಟು ಮಿಶ್ರ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2 4, 4 + 1 5. ಸೊ 5/2 ಆಯಿತು. ಪ್ಲಸ್ ಚಿಹ್ನೆ ಹಾಗೆ ಇಟ್ಕೊಬೇಕು. 3 2 ಅಥವಾ 2 3 6, 6 1 7. ಡಿನಾಮಿನೇಟರ್ ಮತ್ತು ಪೂರ್ಣ ಸಂಖ್ಯೆಯನ್ನು ಗುಣಿಸ್ಬೇಕು ಮತ್ತು ನ್ಯೂಮರೇಟರ್ ಜೊತೆ ಕೂಡಬೇಕು. ಡಿನಾಮಿನೇಟರ್ 2 ಸೇಮ್ ಇದ್ದಾಗ ಡಿನಾಮಿನೇಟರ್ ಹೇಗಿದೆಯೋ ಹಾಗೆ ಇಡಬೇಕು. ನೆಕ್ಸ್ಟ್ ಮೇಲೆ ನ್ಯೂಮರೇಟರ್ ಇರೋ ಸಂಖ್ಯೆಗಳನ್ನ ಕೂಡಿಡಬೇಕು. 7 + 5 12. ನಮಗೆ ಕೆ ಜಿ ಲೆಕ್ಕದಲ್ಲಿ ಬೇಕಿರೋದ್ರಿಂದ ಇದನ್ನು ಇನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಬೇಕು. ಸೊ 2 1 2 6 12. ಸೊ ಅವರಿಬ್ಬರಿಂದ 6 kg ಸಕ್ಕರೆ ಕೊಂಡ್ಕೊಂಡಿದ್ದಾರೆ. ಸೊ ಶುಗರ್ ಕಾಸ್ಟು 32 rupees per kg ಆದರೆ 6 kgಗೆ ಎಷ್ಟು ಅಂತ. ಸೊ 32 × 6. 6 2 12ಕ್ಕೆ 2, ದಶಕ 1, 6 3 18 1 19. 192 ರೂಪಾಯಿ ಅವರು ಖರ್ಚು ಮಾಡಿದ್ದಾರೆ. ಸೊ ನಿಮಗೆ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಈ ಫ್ರ್ಯಾಕ್ಷನಲ್ ಚಾಪ್ಟರಲ್ಲಿ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಕೊಡಲ್ಲ. ಅನ್ಲೈಕ್ ಫ್ರ್ಯಾಕ್ಷನ್ ಅಂದರೆ ಈ ಥರ. ಸೊ ಡಿನಾಮಿನೇಟರ್ ಚೇಂಜಸ್ ಇರುತ್ತಲ್ಲ, ಅದಕ್ಕೆ LCM ತೆಗೆದುಬಿಟ್ಟು ಮಾಡಬೇಕು. ಸೊ LCM ಚಾಪ್ಟರ್ನು ತೆಗೆದಿದ್ದಾರೆ, ಹಾಗಾಗಿ ಅನ್ಲೈಕ್ ಫ್ರ್ಯಾಕ್ಷನ್ಸು ಕೂಡ ಎಕ್ಸಾಮಿಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ಓನ್ಲಿ ಲೈಕ್ ಫ್ರ್ಯಾಕ್ಷನಲ್ಲಿ ಅಡಿಷನು, ಸಬ್ಸ್ಟ್ರಾಕ್ಷನ್ನು ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ಕೊಡ್ತಾರೆ. ಡಿವಿಷನು ಸಹ ಈ ವರ್ಷದ ಎಕ್ಸಾಮಲ್ಲಿ ಕೊಡೋದಿಲ್ಲ. ಹಾಗಾಗಿ ನಾನು ಈ ಬುಕ್ಕಲ್ಲೇ ಇರೋ ಎಕ್ಸಾಮಿಗೆ ಬರೋವಂಥ ಕ್ವಶನ್ಸ್ ಮಾತ್ರ ನಾನು ಮಾಡಿಸ್ತೀನಿ. ಎಲ್ಲ ಕ್ವಶನ್ಸ್ನು ಮಾಡಿ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೇರ್ ಆರ್ 500 eggs in a box. ಅಂದರೆ ಒಂದು ಬುಟ್ಟಿನಲ್ಲಿ 500 ಮೊಟ್ಟೆಗಳಿರ್ತವೆ. 3/25 ಗಾಟ್ ಬ್ರೋಕನ್. ಅದರಲ್ಲಿ ಇಷ್ಟು ಮೊಟ್ಟೆಗಳು ಒಡೆದೋಗಿರ್ತವೆ. 4/5 ಆಫ್ ದ ರಿಮೈನಿಂಗ್ ಎಗ್ಸ್ ವೇರ್ ಸೋಲ್ಡ್. ಇನ್ನು 500 ಎಗ್ಗಲ್ಲಿ ಇಷ್ಟು ಒಡೆದೋಗಿರುತ್ತಲ್ಲ, ಒಡೆದೋಗಿ ಉಳಿದಂಥ ಮೊಟ್ಟೆನಲ್ಲಿ ಇಷ್ಟು ಮೊಟ್ಟೆಗಳು ಮಾರಾಟ ಆಗ್ತವೆ. ದ ನಂಬರ್ ಆಫ್ ಎಗ್ಸ್ ಲೆಫ್ಟ್ ಇನ್. ಇನ್ನು ಉಳಿದಂಥ ಮೊಟ್ಟೆಗಳು ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಕ್ವಶನ್ ಪ್ರಕಾರ ಟೋಟಲ್ ಎಗ್ಸು 500 ಇದ್ದಾವೆ, ಅದರಲ್ಲಿ ಬ್ರೋಕನ್ ಆಗಿದ್ದು ಎಗ್ಸ್ 3/25. ಎಷ್ಟರಲ್ಲಿ ಬ್ರೋಕನ್ ಆದವು? 500 ಎಗ್ಗಲ್ಲಿ ಇಷ್ಟು ಎಗ್ ಬ್ರೋಕನ್ ಆಗಿದ್ದಾವೆ. ಸೊ ಅದನ್ನು ನಂಬರಿಗೆ ಕನ್ವರ್ಟ್ ಮಾಡೋಣ, ಎಷ್ಟೋ ಎಗ್ ಬ್ರೋಕನ್ ಆದವು ಅಂತ. ಚಿಕ್ಕ ಸಂಖ್ಯೆಯಿಂದನೇ ಭಾಗಿಸೋಣ. 5 5 25, 5 1 5, ಇನ್ನು 2 0 ಹಾಗೆ ಇಟ್ಕೊಂಡ್ವಿ. 5 1 5, 5 2 10, ಇನ್ನು 10 ಆದರೆ ಇನ್ನು 1 0 ಉಳಿತು, ಆ 0ನ ಹಾಗೆ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇನ್ನೇ ಇಲ್ಲೇನೂ ಇಲ್ಲ, ಈ ಉಳಿದಂಥ ಸಂಖ್ಯೆಗಳನ್ನು ಗುಣಿಸಿಡೋಣ. 3 × 20 ಇದೆ. ಸೊ 3 2 6. ಸೊ ಇನ್ನು ಉಳಿದಂಥ 0. ಸೊ 60 ಮೊಟ್ಟೆಗಳು ಒಡೆದೋಗಿದ್ದಾವೆ. ಎಷ್ಟು ಮೊಟ್ಟೆನಲ್ಲಿ? 500 ಮೊಟ್ಟೆನಲ್ಲಿ 60 ಮೊಟ್ಟೆಗಳು ಒಡೆದೋಗಿದ್ದಾವೆ. ಸೊ ಹಾಗಾಗಿ ಉಳಿದಂಥ ಮೊಟ್ಟೆಗಳನ್ನು ನಾವು ಇವಾಗ ಕಂಡುಹಿಡಿಬೇಕು. ಸೊ ಈ ರಿಮೈನಿಂಗ್ ಎಗ್ಸ್, ಸೊ 500 ಮೊಟ್ಟೆನಲ್ಲಿ 60 ಮೊಟ್ಟೆ ಒಡೆದೋದ್ರೆ ನಮಗೆ ಉಳಿದಂಥ ಮೊಟ್ಟೆ, ಸೊ 0ಲಿ 0 ಹೋದರೆ 0, 0ಲಿ 6 ಹೋಗಲ್ಲ, ಹಾಗಾಗಿ ದಶಕ ತಗೊಂಡಾಗ 10 ಆಗುತ್ತೆ. 10ರಲ್ಲಿ 6 ಹೋದರೆ ಇನ್ನು 4. ಸೊ ಇನ್ನು ಉಳಿದಂಥದ್ದು ದಶಕ ಕೊಟ್ಟಿದ್ದರಿಂದ ಇಲ್ಲಿ 4 ಉಳಿದಿರುತ್ತೆ. ಸೊ 440 ಮೊಟ್ಟೆಗಳು ಇನ್ನು ಉಳ್ಕೊಂಡಿದ್ದಾವೆ. ಸೊ ಈ ಮೊಟ್ಟೆನಲ್ಲಿ ಮಾರಾಟ ಆಗಿದ್ದ ಮೊಟ್ಟೆ ಎಷ್ಟು ಅಂತ ನೋಡೋಣ. ಸೊ 4/5 ಆಫ್ ದ ಎಗ್ಸ್ ವೇರ್ ಸೋಲ್ಡ್. ಸೊ ಅದನ್ನು ನಂಬರಿಗೆ ಕನ್ವರ್ಟ್ ಮಾಡಿ ನೋಡೋಣ. ಸೊ 4/5 × 440. 5 1 5, 5 8 40. ಸೊ ಇನ್ನು 4 ಉಳ್ಕೊಂತ ಪಕ್ಕಕ್ಕೆ ಸೇರಿಸಿದಾಗ 45, 5 8 40.
ಇನ್ನು ಮೇಲಿರೋ ಸಂಖ್ಯೆಗಳನ್ನ ಗುಣಿಸಿಡಬೇಕು. 8 32ಕ್ಕೆ 2 ದಶಕ 3 8 32 32 3 35. ಸೊ 352 ಮೊಟ್ಟೆಗಳು ಮಾರಾಟ ಆಗಿದ್ದಾವೆ. ಸೊ ಇನ್ನು ಉಳಿದಂಥ ಮೊಟ್ಟೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ನಮ್ಮ ಹತ್ರ ಇದ್ದಿದ್ದು ಟೋಟಲ್ ಒಂದು ಬುಟ್ಟಿನಲ್ಲಿ 500 ಮೊಟ್ಟೆ ಇದ್ವು. ಅದರಲ್ಲಿ 60 ಮೊಟ್ಟೆ ಒಡೆದೋಗಿದ್ದಾವೆ, ಇನ್ನು 352 ಮೊಟ್ಟೆ ಮಾರಾಟ ಆಗಿದ್ದಾವೆ. ಸೊ ಇವೆರಡನ್ನ ಕೂಡ್ಬಿಟ್ಟು ಇದ್ರ ಜೊತೆ ಕಳೆದ್ರೆ ನಮಗೆ ಉತ್ತರ ಬರುತ್ತೆ. ಸೊ 2 6 5 11ಕ್ಕೆ 1 ದಶಕ 1 3 1 4 412 ಮೊಟ್ಟೆಗಳು ಖಾಲಿಯಾಗಿದ್ದಾವೆ. ಸೊ ಇನ್ನು 500ರಲ್ಲಿ ಉಳಿದಂಥ ಮೊಟ್ಟೆ ನೋಡೋದಾದರೆ 412 ಅಂದಾಗ 500 ಮೈನಸ್ 412ಕ್ಕೆ ಹೋದಾಗ ಇಲ್ಲಿ ದಶಕ ತೊಗೊಂಡಾಗ 10 ಆಗುತ್ತೆ. 10ರಲ್ಲಿ 2 ಹೋದರೆ ಇನ್ನು 8. ಇಲ್ಲಿ ದಶಕ ಕೊಟ್ಟಿದ್ದರಿಂದ ಇಲ್ಲಿ 9 ಉಳ್ಕೊಂಡಿರುತ್ತೆ. 9ರಲ್ಲಿ 1 ಹೋದರೆ 8. ಸೊ ಇಲ್ಲಿ ದಶಕ ಕೊಟ್ಟಿದ್ದರಿಂದ ಇಲ್ಲಿ 4 ಉಳ್ಕೊಂಡಿರುತ್ತೆ. 4ರಾಗ 4 ಹೋದರೆ 0. ಸೊ ಇನ್ನು 88 ಮೊಟ್ಟೆಗಳು ಉಳ್ಕೊಂಡಿದ್ದಾವೆ. ವಾಟ್ ಶುಡ್ ಬಿ ಟೇಕ್ ಔಟ್ ಆಫ್ 3/7 ಟು ಗೆಟ್ 2/7? ಅಂದರೆ 3/7 ಅಂತ ಇದೆಯಲ್ಲ, ಈ ಪಾರ್ಟಲ್ಲಿ ಎಷ್ಟು ಭಾಗವನ್ನು ನಾವು ಹೊರ ತೆಗೆದ್ರೆ ನಮಗೆ 2/7 ಭಾಗ ಸಿಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ 3/7 ಪಾರ್ಟ್ ಇದೆ, ಅದರಲ್ಲಿ ಎಷ್ಟು ಪಾರ್ಟು ನಾವು ಹೊರಗೆ ತೆಗಿಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ನಾವು ಅದನ್ನು ಹೊರ ತೆಗೆದಾಗ ನಮಗೆ ಎಷ್ಟು ಸಿಗುತ್ತೆ ಅಂತ ಹೇಳಿದ್ದಾರೆ ಅಂದರೆ 2/7 ಸಿಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಇಲ್ಲೂ ಫ್ರ್ಯಾಕ್ಷನ್ ಇದೆ, ಇಲ್ಲೂ ಫ್ರ್ಯಾಕ್ಷನ್ ಇದೆ. ಸೊ ಹಾಗಾಗಿ ಫ್ರ್ಯಾಕ್ಷನ್ನ ಒಂದು ಕಡೆ ತಕ್ಕೊಳ್ಳೋಣ. ಸೊ ಈ -x ಈಕ್ವಲ್ಸಿಂದ ಆ ಕಡೆ ಕಳಿಸಿದಾಗ +x ಆಗುತ್ತೆ. ಅದೇ ರೀತಿ ಈ ಸಂಖ್ಯೆನ ಈ ಈಕ್ವಲ್ಸಿಂದ ಈ ಕಡೆ ಕರ್ಕೊಂಬಂದಾಗ ಮೈನಸ್ ಆಗುತ್ತೆ ಇಲ್ಲಿರೋ ವ್ಯಾಲ್ಯೂಸ್. 2/7 ಅದೇ ರೀತಿ ಈಕ್ವಲ್ಸಿಂದ ಆ ಕಡೆ ಕಳಿಸಿರೋ ಎಕ್ಸ್ನು ಸಹ ನಾವು ಬರ್ಕೊಬೇಕು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೆಕ್ಸ್ಟ್ ನೋಡೋದಾದರೆ ಡಿನಾಮಿನೇಟರ್ ಎರಡು ಸೇಮ್ ಇದೆ, ಹಾಗಾಗಿ ಡಿನಾಮಿನೇಟರ್ ಹಾಗೆ ಬರ್ಕೊಳ್ಳೋಣ. ಇನ್ನು 3ರಲ್ಲಿ 2 ಅಂದರೆ ನ್ಯೂಮರೇಟರ್ನ ಕಳಿಬೇಕು, ಮೈನಸ್ ಇರೋದ್ರಿಂದ. 3ನಲ್ಲಿ 2 ಹೋದರೆ ಇನ್ನು 1. ಸೊ ಈಕ್ವಲ್ಸ್ ಎಕ್ಸ್. ಸೊ ಇದು ಆನ್ಸರ್. ಅಂದರೆ 3/7ನಲ್ಲಿ 1/7 ತೆಗೆದ್ರೆ ನಮಗೆ 2/7 ಸಿಗುತ್ತೆ ಅಂತ ಅರ್ಥ. ಸೊ ಆನ್ಸರ್ ಈಸ್ 1/7. 5/6 ಆಫ್ ಆನ್ ಅವರ್ ಈಸ್ ಈಕ್ವಲ್ ಟು, ಅಂದರೆ 5/6 ಅನ್ನೋದು ಒಂದು ಅವರಲ್ಲಿ ಎಷ್ಟು ಭಾಗವಾಗಿದೆ ಅಂತ ಕೇಳ್ತೀವಿ. ಸೊ ಇಲ್ಲಿ ಹಾಫ್ ಅಂತ ಬರ್ತಿದ್ದಂಗೆ ನಮಗೆ ನೆನಪಿರಬೇಕು, ಅದು ಮಲ್ಟಿಪ್ಲಿಕೇಶನ್ ಅಂತ. 5/6 ಆಫ್ 1 ಅವರ್, 1 ಅವರಲ್ಲಿ ಇದು ಎಷ್ಟನೇ ಭಾಗ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನೋಡೋಣ, 5/6 ಆಫ್ ಅಂತಿದ್ದಂಗೆ ಮಲ್ಟಿಪ್ಲಿಕೇಶನ್ ಅಂತ ನೆನಪಿರಬೇಕು. 1 ಅವರ್ಗೆ 1 ಗಂಟೆಗೆ 60 ನಿಮಿಷ, 6 1 6 60. ಸೊ ಇನ್ನು ಉಳಿದಂಥ ಇದನ್ನು ಮಲ್ಟಿಪ್ಲಿಕೇಶನ್ ಇಡಬೇಕು. 10 50. ಸೊ 50 ನಿಮಿಷ. 1 ಅವರಲ್ಲಿ 5/6 ಅಂದರೆ 50 ನಿಮಿಷ. 4/5 ಆಫ್ 0.025 ಈಸ್ ಈಕ್ವಲ್ ಟು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಡೆಸಿಮಲಲ್ಲಿ ಇದೆ. ಇದು ಡೆಸಿಮಲ್ನ ನಾವು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಫ್ರ್ಯಾಕ್ಷನ್ ಹೇಗಿದೆಯೋ ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು, ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆ ಅಂತ ನೋಡ್ಕೊಬೇಕು. 1 2 3 ಸಂಖ್ಯೆ ಇದೆ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆ ಇದೆಯೋ ಅಷ್ಟು 0ನ ನಾವು ಡಿನಾಮಿನೇಟರಲ್ಲಿ ಹಾಕಬೇಕಾಗುತ್ತೆ, 1 ಮುಂದಕ್ಕೆ. ಮೇಲ್ಗಡೆ ಅದು ಕ್ಯಾನ್ಸಲ್ ಆಗುತ್ತೆ. ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 5 1 5, 5 5 25, 5 1 5, 5 2 10. ಸೊ ಇನ್ನೆರಡು ಸೊನ್ನೆಗಳನ್ನ ಹಾಗೆ ಇಟ್ಕೊಬೇಕು. ಮತ್ತು ಇಲ್ಲಿ ನೋಡೋದಾದರೆ 4 1 4, 4 5 20. ಸೊ ಇನ್ನು 1 0 ಉಳ್ಕೊಂಡೈತೆ, ಅದನ್ನು ಹಾಗೆ ಇಡೋದು. ಸೊ 1/50 ಆಗುತ್ತೆ. ಸೊ ಈ 1/50ನ ಮತ್ತೆ ನಾವು ಡೆಸಿಮಲಿಗೆ ಕನ್ವರ್ಟ್ ಮಾಡಿಡಬೇಕು. 50ರಿಂದ 1ನ್ನು ಭಾಗಿಸ್ಬೇಕು. 50 ದೊಡ್ಡ ಸಂಖ್ಯೆ, 1 ಚಿಕ್ಕ ಸಂಖ್ಯೆ, ಹಾಗಾಗಿ ಭಾಗ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಪಾಯಿಂಟ್ ಇಕ್ಬೇಕು. ಪಾಯಿಂಟ್ ಇಟ್ಬಿಟ್ಟು ಇಲ್ಲಿ 1 0 ಹಾಕೊಬೋದು. ಪಾಯಿಂಟ್ ಇಟ್ಟ ಮೇಲೆ 1 0 ಹಾಕೊಬೋದು. ಆವಾಗ 50 ಆಯಿತು, ಇಲ್ಲಿ 10 ಆಯಿತು. ಸೊ ಇದು ಕೂಡ ಚಿಕ್ಕ ಸಂಖ್ಯೆನೇ 50ಕ್ಕಿಂತ, ಹಾಗಾಗಿ ಮತ್ತೆ ಭಾಗಿಸೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ 1 0 ಹಾಕ್ಬಿಟ್ಟು ಮತ್ತೆ ಇಲ್ಲಿ 1 0 ಹಾಕೊಬೋದು. ಆವಾಗ ಇಲ್ಲಿ 100 ಆಯಿತು, 50ಕ್ಕಿಂತ ದೊಡ್ಡ ಸಂಖ್ಯೆ ಆಯಿತು. ಈಗ ನಾವು ಈಸಿಯಾಗಿ ಭಾಗಿಸ್ಬೋದು. 2ರಿಂದ ನೋಡೋದಾದರೆ 2 0 0, 2 5 10. ಸೊ ಸಂಪೂರ್ಣವಾಗಿ ಭಾಗ ಆಯಿತು. ಸೊ ಇದು ಫೈನಲ್ ಉತ್ತರ. ಸೊ ಆನ್ಸರ್ 0.02. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಪ್ರಾಡಕ್ಟ್. ಅಂದರೆ ಇದ್ರದ್ದು ಗುಣಿಸಿದಾಗ ಬರುವಂಥ ಉತ್ತರ ಎಷ್ಟು ಅಂತ ಕೇಳ್ತಿದ್ದಾರೆ. ನಾವು ಮೊದಲಿಗೆ ಈ ಸಂಖ್ಯೆಗಳನ್ನು ಗುಣಿಸ್ಕೊಳ್ಳೋಣ. 4 × 4 × 4.
4 4ಲಿ 16, 16 ಇಂಟು 4 ಮಾಡಿದಾಗ 64 ಆಯಿತು. ಪಾಯಿಂಟ್ ಆದಮೇಲೆ ಯಾವ್ಯಾವ ಸಂಖ್ಯೆಗಳಿಂದ ನಾವು ಅದನ್ನು ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6. ಸೊ ಪಾಯಿಂಟ್ ಆದಮೇಲೆ ಒಟ್ಟು ನಮಗೆ 3ರಿಂದ 6 ಸಂಖ್ಯೆಗಳು ಬರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಕೌಂಟ್ ಮಾಡಬೇಕು. 1 2 3 4 5 6. ನೆಕ್ಸ್ಟು ಇದೆ ಉತ್ತರ, ಆಪ್ಷನ್ 4. ನೆಕ್ಸ್ಟ್ ಕ್ವಶನ್ನು ಸಂಕ್ಷಿಪ್ತಗೊಳಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಇಲ್ಲಿದ್ದಾವೆ. ಸೊ ನಾವು ಇವಾಗ ಪ್ಲಸ್ ಇರೋ ವ್ಯಾಲ್ಯೂಸ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ, ಮೈನಸ್ ಇರೋ ವ್ಯಾಲ್ಯೂಸ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಇಲ್ಲ ಅಂದರೆ ಚಿಹ್ನೆ ಪ್ಲಸ್ ಇದೆ ಅಂತ ಅರ್ಥ. ಹಾಗಾಗಿ ನಾವು ಅದನ್ನು ಫಸ್ಟ್ ಇದ್ ಕಡೆ ಬರ್ಕೊಳ್ಳೋಣ. ಇದು ಪ್ಲಸ್ ವ್ಯಾಲ್ಯೂಸ್ ಇದೆ. ಸೊ 7/22 ವ್ಯಾಲ್ಯೂಸ್ ಇರೋದು ಇದು ಪ್ಲಸ್ 9/22. ನೆಕ್ಸ್ಟು ಮೈನಸ್ ವ್ಯಾಲ್ಯೂಸ್ ಇರೋದು -3/22 -1/22. ಇವನ್ನೆಲ್ಲ ಕೂಡ್ಕೊಬೇಕು. ಫಸ್ಟ್ ಡಿನಾಮಿನೇಟ್ರಲ್ಲಿ ಹೇಗಿದೆಯೋ ಹಾಗೆ ಬರ್ಕೊಳ್ಳೋಣ. 9ಕ್ಕೆ 7 ಕೂಡಿದ್ರೆ 16 ಆಗುತ್ತೆ, 16ಕ್ಕೆ 5 ಕೂಡಿದ್ರೆ 21 ಆಗುತ್ತೆ. ಮೈನಸ್ ವ್ಯಾಲ್ಯೂ ಇದೆ, ಮೈನಸ್ ವ್ಯಾಲ್ಯೂ ಹಾಗೆ ಬರ್ಕೊಳ್ಳೋಣ. ಡಿನಾಮಿನೇಟರ್ 22 ಇರೋದ್ರಿಂದ ಒಂದೇ ಸತಿ ಸಾಕು, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಮೈನಸ್ಸು ಇದ್ರೆ ಮೈನಸ್ನ ಕೂಡಬೇಕು. 3 ಮತ್ತು 1 4 ಆಯಿತು. ಸೊ ಇವಾಗ 21ರಲ್ಲಿ 4ಅನ್ನು ಕಳಿಬೇಕು. 21ರಲ್ಲಿ 4ಅನ್ನು ಕಳೆದ್ರೆ 17. ಸೊ 17/22 ಇದು ಉತ್ತರ. ಸೊ ಆಪ್ಷನ್ನು ಬಿ ಇಸ್ ದ ರೈಟ್ ಆನ್ಸರ್. ವಾಟ್ ಶುಡ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 33/40 ಟು ಗೆಟ್ 11/40? ಅಂದರೆ 33/40ರಲ್ಲಿ ಎಷ್ಟನ್ನು ಕಳೆದ್ರೆ ನಮಗೆ ಈ ಉತ್ತರ ಬರುತ್ತೆ ಅಂತ ಕೇಳ್ತಿದ್ದಾರೆ. 33/40 ನಮಗೆ ಎಷ್ಟನ್ನು ಕಳಿಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಅದನ್ನು ಎಕ್ಸ್ ಅಂತ ಇಟ್ಕೊತಾ ಇದ್ದೀನಿ. ಆವಾಗ ನಮಗೆ ಬರೋ ಉತ್ತರ 11/40. ಎಕ್ಸ್ನ ಈ ಸೈಡ್ ಕಳಿಸಿ ಈ ವ್ಯಾಲ್ಯೂನ ಇದು ಕಡೆ ಬರ್ಕೊಳ್ಳೋದು. ಸೊ 33/40. ಸೊ ಈಕ್ವಲ್ಸಿಂದ ಇದು ಕಡೆಗಿರೋದು ಈ ಸೈಡ್ ಬಂದಾಗ ಪ್ಲಸ್ ಇರೋ ವ್ಯಾಲ್ಯೂ ಮೈನಸ್ ಆಗುತ್ತೆ, -11/40 ಆಗುತ್ತೆ. ಅದೇ ರೀತಿ -x ಈಕ್ವಲ್ಸಿಂದ ಆ ಕಡೆ ಹೋದಾಗ +x ಆಗುತ್ತೆ. 40 ಡಿನಾಮಿನೇಟರ್ ಸೇಮ್ ಇದ್ದಾಗ ಹಾಗೆ ಬರ್ಕೊತೀವಿ. 33ರಲ್ಲಿ 11 ಹೋದರೆ ಇನ್ನು 22. ಸೊ ಈ ವ್ಯಾಲ್ಯೂ ನೋಡೋದಾದರೆ ಇಲ್ಲೆಲ್ಲೂ ಇಲ್ಲ, ಹಾಗಾಗಿ ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬೇಕು. 2ರಿಂದ ಹೋಗುತ್ತೆ, 2 2ಲಿ 4. ಸೊ ಈ 0 ಹಾಗೆ ಇಟ್ಕೊಂಡ್ವಿ. 2 1ಲಿ 2, 2 1ಲಿ 2. ಅವಾಗ ಏನು ಬಂತು, 11/20 = x ಆಗುತ್ತೆ. ಸೊ ಆ ಉತ್ತರ ಇಲ್ಲಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದ ಪ್ರಾಡಕ್ಟ್ ಆಫ್ 2 ಫ್ರ್ಯಾಕ್ಷನ್ ಈಸ್ 6 ಇಫ್ 1 ಫ್ರ್ಯಾಕ್ಷನ್ ಈಸ್ 5/3 ಅಂಡ್ ದ ಅದರ್. ಎ ಇಂಟು ಬಿ ಅಂತ 2 ಫ್ರ್ಯಾಕ್ಷನ್ ಇದೆ, ಅವೆರಡನ್ನು ಗುಣಿಸಿದಾಗ ಬಂದಿರೋ ಉತ್ತರ 6 ಇದೆ. ಸೊ ಏನೇ ತಗೊಳ್ಳೋಣ. ಒಂದು ಫ್ರ್ಯಾಕ್ಷನ್ 5/3 ಇದೆ, ಹಾಗಾಗಿ ಇನ್ನೊಂದು ಫ್ರ್ಯಾಕ್ಷನ್ನ ನಾವು ಕಂಡಿಡಿರಿ ಅಂತ ಕೇಳ್ತಿದ್ದಾರೆ. ನಂಬರ್ಸ್ ಎಲ್ಲ ಒಂದು ಕಡೆ ತಗೊಳ್ಳೋದಾದ್ರೆ, ಸೊ ಈ ಬಿನ ಹಾಗೆ ಬರ್ಕೊಂಡು ಇದನ್ನು ಆ ಕಡೆ ಕಳಿಸೋದಾದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದು ಈಕ್ವಲ್ಸಿಂದ ಆ ಕಡೆ ಹೋದಾಗ ಡಿವಿಷನ್ನಿಗೆ ಬರುತ್ತೆ. ಸೊ ಇದನ್ನು ನಾವು ಮತ್ತೆ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು ಅಂದರೆ 6 ಹೇಗಿದೆಯೋ ಅದನ್ನು ಹಾಗೆ ಬರ್ಕೊತೀವಿ. ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿದಾಗ ಈ 3 ಮೇಲೆ ಹೋಗುತ್ತೆ, 5 ಕೆಳಗೆ ಬರುತ್ತೆ. 6 3ಲಿ 18/5. ಸೊ ಉತ್ತರ 18/5 ಮೂರನೇದು. ನೆಕ್ಸ್ಟ್ ಲೆಕ್ಕ. ಇನ್ ಎ ಕ್ಲಾಸ್ ಆಫ್ 30 ಸ್ಟೂಡೆಂಟ್ ದ ನಂಬರ್ ಆಫ್ ಗರ್ಲ್ಸ್ ಈಸ್ 1/5 ಆಫ್ ದ ನಂಬರ್ ಆಫ್ ದ ಬಾಯ್ಸ್. ಹೌ ಮೆನಿ ಬಾಯ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಕ್ಲಾಸ್ ರೂಮಲ್ಲಿ 30 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದರಲ್ಲಿ ಬಾಯ್ಸ್ ಎಷ್ಟಿದ್ದಾರೋ ಅದರಲ್ಲಿ 1/5 ಪಾರ್ಟ್ ಗರ್ಲ್ಸ್ ಇದ್ದಾರಂತೆ. ಹಾಗಾದರೆ ಬಾಯ್ಸ್ ಎಷ್ಟು ಇದ್ದಾರೆ ಟೋಟಲ್ ಆಗಿ ಅಂತ ಕೇಳ್ತಿದ್ದಾರೆ. ನಂಬರ್ ಆಫ್ ಬಾಯ್ಸ್ನ ನಾವು ಎಕ್ಸ್ ಅಂತ ತೊಗೊಂಡ್ರೆ ಇದರಲ್ಲಿ ಗರ್ಲ್ಸ್ 1/4 ಪಾರ್ಟ್ ಇದ್ದಾರಂತೆ. ಸೊ ಗರ್ಲ್ಸ್ 1/5 ಇಂಟು ಎಕ್ಸ್ ಆಗುತ್ತೆ. ಆವಾಗ x/5 ಪಾರ್ಟ್ ಗರ್ಲ್ಸ್ ಇದ್ದಾರೆ. ಕ್ವಶನ್ ಪ್ರಕಾರ ಟೋಟಲ್ ಆಗಿ ಅಂದರೆ ಬಾಯ್ಸ್ ಪ್ಲಸ್ ಗರ್ಲ್ಸ್ ಅವರಿಬ್ಬರನ್ನು ಕೂಡಿದ್ರೆ ಟೋಟಲ್ ಆಗಿ 30 ಮೆಂಬರ್ಸ್ ಇದ್ದಾರೆ ಕ್ಲಾಸಲ್ಲಿ. ಸೊ ಇದನ್ನು ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಏನು ಇಲ್ಲ ಅಂದರೆ ಇಲ್ಲಿ ಡಿನಾಮಿನೇಟರ್ಲಿ 1 ಇರುತ್ತೆ ಅಂತ. ಸೊ ಇಲ್ಲಿ 5 ಬರಬೇಕು ಅಂದರೆ 5ಇಂದ 2 ಇಲ್ಲೂ ಕೆಳಗೂ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ನಾನು ಇಲ್ಲೇ ಮಾಡ್ತೀನಿ. 5ಇಂದ ಮಾಡಿದಾಗ 5 × x 5x ಪ್ಲಸ್ 2 ಡಿನಾಮಿನೇಟರ್ ಈಕ್ವಲ್ ಆಗಿರೋದ್ರಿಂದ ಒಂದೇ ಸತಿ ಬರ್ಕೊತಿದ್ದೀನಿ ಮತ್ತು ಎಕ್ಸ್. ಸೊ 5x ಪ್ಲಸ್ ಎಕ್ಸ್ 6x ಆಗುತ್ತೆ. 6x/5 = 30 ಟೋಟಲ್ ಆಗಿ. ಸೊ ನಮಗೆ ಇನ್ನೂ ಎಕ್ಸ್ ವ್ಯಾಲ್ಯೂ ಬೇಕು, ಹಾಗಾಗಿ ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ಇದನ್ನು 5ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ತಾನ. ಆವಾಗ 6x = 30 ಇಂಟು ಡಿವಿಷನಲ್ಲಿರೋದು ಅದು ಈಕ್ವಲ್ಸಿಂದ ಆ ಕಡೆ ಹೋದಾಗ ಮಲ್ಟಿಪ್ಲಿಕೇಶನಿಗೆ ಹೋಗುತ್ತೆ. ಅದು
6x ಇಸ್ ಈಕ್ವಲ್ 30 ಇಂಟು 5 150 ಆಯಿತು. ನಮಗಿನ್ನು ಎಕ್ಸ್ ವ್ಯಾಲ್ಯೂ ಬೇಕು, ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 6ನ ಆ ಸೈಡ್ ಕಳಿಸ್ತಾ ಇದ್ದೀವಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈಕ್ವಲ್ಸಿಂದ ಆ ಕಡೆ ಹೋದಾಗ ಡಿವಿಷನ್ನಿಗೆ ಹೋಗುತ್ತೆ. ಅದು 6 1 6 6 2 12 15ರಲ್ಲಿ 12 ಇದ್ರೆ ಇನ್ನು 3 ಉಳ್ಕಂತು. ಸೊ ಆವಾಗ 30 ಆಯಿತು. 6 5 30. ಸೊ ಎಕ್ಸ್ ಇಸ್ ಈಕ್ವಲ್, ಸೊ ಹುಡುಗರು 25 ಜನ ಇದ್ದಾರೆ. ಸೊ ಆನ್ಸರು 25. 1/3 ಆಫ್ ಎ ನಂಬರ್ ಈಸ್ 15. ಫೈಂಡ್ ದ 1/5 ಆಫ್ ದ ನಂಬರ್. ಇಲ್ಲಿ ಯಾವುದೋ ಒಂದು ನಂಬರ್ ಇದೆ, ಆ ನಂಬರಲ್ಲಿ 1/3 ಪಾರ್ಟ್ ಅಂದರೆ 15 ಆಗುತ್ತೆ. ಸೊ ಇದರಲ್ಲಿ 1/5 ಪಾರ್ಟ್ ಅಂದರೆ ಎಷ್ಟು ಅಂತ ನಮಗೆ ಕೇಳ್ತಿದ್ದಾರೆ. ನಂಬರ್ ಯಾವುದು ಅಂತ ಗೊತ್ತಿರಲ್ಲ, ಹಾಗಾಗಿ ಎಕ್ಸ್ ಅಂತ ತಗೊಳ್ಳೋಣ. ಆ ನಂಬರ್ನ ಕನ್ಸಿಡರ್ ಮಾಡಿದ್ರೆ 1/3 ಪಾರ್ಟ್ ಅಂದರೆ ಅದರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 15 ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. 6/3 ಈಸ್ ಈಕ್ವಲ್ ಟು 15 ಆಗುತ್ತೆ. ಸೊ ಎಕ್ಸ್ನ ವ್ಯಾಲ್ಯೂ ಬೇಕು, ಅದಕ್ಕೆ ನಾನು ಅದನ್ನು ಅಲ್ಲೇ ಇಟ್ಕೊತಾ ಇದ್ದೀನಿ. 3ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ತಾ ಇದ್ದೀನಿ. ಡಿವಿಷನಲ್ಲಿರೋದು ಈಕ್ವಲ್ಸಿಂದ ಆ ಕಡೆ ಹೋದಾಗ ಮಲ್ಟಿಪ್ಲಿಕೇಶನಿಗೆ ಹೋಗುತ್ತೆ. 15 3 45. ಸೊ ಆ ಸಂಖ್ಯೆ 45 ಆಗಿದೆ. ಸೊ ಅದರಲ್ಲಿ 1/5 ಪಾರ್ಟ್ನ ನಾವು ಕಂಡುಹಿಡಿಬೇಕು. ಸೊ 1/5 ಇಂಟು 45 ಅಂತ ಅಂದರೆ 5 1 5 9 45. ಸೊ 9ನೇ ನಂಬರ್. ನೆಕ್ಸ್ಟ್, ಇಫ್ 4/5 ಆಫ್ ಆನ್ ಎಸ್ಟೇಟ್ ಬಿ ವರ್ತ್ 1680, ಫೈಂಡ್ ದ ವ್ಯಾಲ್ಯೂ ಆಫ್ ಹಾಫ್ ಆಫ್ ದ ಎಸ್ಟೇಟ್. ಆ ಸೈಟಲ್ಲಿ 4/5 ಪಾರ್ಟ್ಗೆ ಬೆಲೆ ಇಷ್ಟಾದರೆ ಅದರಲ್ಲಿ ಅರ್ಧ ಎಸ್ಟೇಟಿಗೆ ಎಷ್ಟಾಗುತ್ತೆ ದುಡ್ಡು ಅಂತ ಕೇಳ್ತಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಎಸ್ಟೇಟ್ನ ನಾವು ಎಕ್ಸ್ ರುಪೀಸ್ ಅಂತ ತೊಗೊಂಡ್ರೆ ಅದರಲ್ಲಿ 4/5 ಪಾರ್ಟ್ ಅಂದಾಗ 4/5 ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಇದ್ದಾರೆ. ಸೊ ಇದನ್ನು ಫಸ್ಟು ನಂಬರಿಗೆ ಕನ್ವರ್ಟ್ ಮಾಡೋಣ. ಸೊ ಎಕ್ಸ್ ವ್ಯಾಲ್ಯೂಸ್ನ ಇಲ್ಲೇ ಇಟ್ಕೊಳ್ಳೋಣ. ಸೊ ಈಸ್ ಈಕ್ವಲ್ಸಿಂದ ಏನಿದೆಯೋ ಅದನ್ನು ಹಾಗೆ ಬರ್ಕೊಂಡಾಗ ಮಲ್ಟಿಪ್ಲಿಕೇಶನಲ್ಲಿ ಇರೋದು ಡಿವಿಷನಿಗೆ ಬರುತ್ತೆ. ಅಂದರೆ ಡಿವಿಷನ್ ಆಗಿ 4/5 ಆಗುತ್ತೆ. ಮತ್ತು ಇದನ್ನು ರೆಸಿಪ್ರೋಕಲ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಆಗುತ್ತೆ. ಅಂದರೆ 5 ಮೇಲಕ್ಕೆ ಹೋಗುತ್ತೆ, 4 ಕೆಳಗೆ ಬರುತ್ತೆ. 4 1 4 4 4 16. ಸೊ ಇನ್ನೂ ಉಳ್ಕೊಂಡಿದ್ದು 8, 4 2 8, ಈ 0 ಹಾಗೆ ಇಟ್ಕೊಳ್ಳೋದು. ನೆಕ್ಸ್ಟು ಇಲ್ಲಿ ಉಳಿದಂಥ ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿರಬೇಕು. 420 ಇಂಟು 5 ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 0 0 5 2 10 10ಕ್ಕೆ 0 ದಶಕ 1 5 4 21 21. ಸೊ 2100 ರೂಪಾಯಿ ಆಗುತ್ತೆ ಈ ಪಾರ್ಟಿಗೆ. ಸೊ ಇದರಲ್ಲಿ ಅರ್ಧ ಅಮೌಂಟ್ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಹಾಫ್ ಆಫ್ ದ ಎಸ್ಟೇಟ್ ಅಂತ ನೋಡಿದಾಗ ನಮಗೆ ಹಾಫ್ ಇಂಟು 2100 ರೂಪಾಯಿ. ಸೊ 2 1 2 ಕಂಪ್ಲೀಟಾಗಿ ಭಾಗ ಆಯಿತು. ಇನ್ನು 1 ಇಳಿಸ್ಕೊಂಡ್ವಿ, 1 ಹೋಗಲ್ಲ, ಹಾಗಾಗಿ ಇಲ್ಲೊಂದು 0 ಹಾಕಿ ಈ 0ನ ಕೆಳಗೆ ಇಳಿಸ್ಕೊಂಡ್ವಿ. ಆವಾಗ 10 ಆಯಿತು. 2 5 10 ಸಂಪೂರ್ಣವಾಗಿ ಭಾಗ ಆಯಿತು. ಇನ್ನೂ 1 0 ಉಳ್ಕೊಂಡಿರೋದ್ರಿಂದ ಅದನ್ನು 1 0 ಬರ್ಕೊಬೇಕಾಗುತ್ತೆ. ಸೊ 1050. ಹಾಫ್ ಎಸ್ಟೇಟಿಗೆ 1050 ರೂಪಾಯಿ ಆಗುತ್ತೆ. ಇಲ್ಲಿಗೆ ಫ್ರಾಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಏನಾದರೂ ಡೌಟ್ ಇದ್ದರೆ ವಿಡಿಯೋ ಮತ್ತೆ ರಿವಿಷನ್ ನೋಡಿ, ಅಥವಾ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ.